ನಮಸ್ಕಾರ ಸ್ನೇಹಿತರೆ. ವಧು ಧಾರಾವಾಹಿಯ 33ನೇ ಎಪಿಸೋಡ್ಗೆ ಸ್ವಾಗತ. ವಧು ಸಚಿನ್ನ ಪ್ರಶ್ನೆ ಮಾಡ್ತಿದ್ದಾಳೆ, ಡೂಪ್ಲಿಕೇಟ್ ನೆಕ್ಲೆಸ್ನ ತಂದು ಅಪ್ಪನ ಹತ್ರ ಅದೇ ಕಮಲಾಂಟಿ ನೆಕ್ಲೆಸ್ ಅಂತ ಹೇಳಿದ್ರ? ರೋಲ್ಡ್ ಗೋಲ್ಡ್ ಅಂತ ಗೊತ್ತಿದ್ರು ಕೊಟ್ಟು ಒಂದ್ ಮಾತು ಯಾರಿಗೂ ಹೇಳ್ಬೇಕು ಅನ್ನಿಸ್ಲಿಲ್ವಾ ನಿಮಗೆ? ಬೆಳಿಗ್ಗೆ ಕಮಲಾಂಟಿ ಇಸ್ಕೊಂಡು ಹೋದಾಗ ನೀವೇ ಇದ್ರಲ್ಲ ಬಾವಾ ಅಂತ ಕೇಳಿದಾಗ ಸಚಿನ್, ಅದು ಅತ್ತೆ ಮಾವಂಗೆ ಬೇಜಾರ್ ಮಾಡೋದು ನಂಗೆ ಇಷ್ಟೇ ಇರ್ಲಿಲ್ಲ ವಧು ಅಂತಾನೆ. ಅದಕ್ಕೆ ಭೂಮಿ, ಮತ್ತೆ ಇವಾಗೇನು ಅವ್ರು ಖುಷಿ ಪಡ್ತಿದಾರ ಅಂದಾಗ ವಧು, ಭೂಮಿ ದೊಡ್ಡವ್ರು ಮಾತಾಡ್ತಿದೀವಲ್ಲ, ನೀನ್ ಸೈಲೆಂಟ್ ಆಗಿರೋ ಅಂತಾಳೆ. ಸಚಿನ್, ಅರ್ಥ ಆಗುತ್ತೆ ಬಿಡು, ಒಂದ್ಸಲ ಅಕೌಂಟ್ ಸರಿ ಹೋದ್ಮೇಲೆ ಎಲ್ಲಾನು ಮುಂಚೆ ತರ ಮಾಡಿ ಎಲ್ರಿಗೂ ವಿಷಯ ಹೇಳೋಣ ಅನ್ಕೊಂಡಿದ್ದೆ, ಆದ್ರೆ ಅಷ್ಟರಲ್ಲಿ ಅಂತ ಹೇಳಿ ಹತ್ಕೊಂತ ಅವನೇ ಹೊಡ್ಕೋತಾನೆ. ಶಂಕರ್ ಅವರು, ಅಳಿಯಂದ್ರೆ ಏನ್ ಮಾಡ್ತಿದ್ದೀರಾ ಅಂತ ಅವನನ್ನ ತಡೀತಾರೆ. ಅವಾಗ ಸಚಿನ್, ಮಾವ, ಈಗ ನಿಮ್ಮೆಲ್ಲರ ಕಣ್ಣಿಗೆ ನಾನು ಫ್ರಾಡ್ ತರ ಕಾಣ್ತಿದ್ದೀನಿ, ಆದ್ರೆ ನಿಜವಾಗ್ಲೂ ನಂಗೆ ಯಾರಿಗೂ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಅಂತ ಅಳ್ತಾನೆ. ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿಲ್ದೇ ಇರ್ಬೋದು, ಮಿಡ್ಲ್ ಕ್ಲಾಸ್ ಇರ್ಬೋದು, ಆದ್ರೆ ಈ ತರ ಗೋಲ್ಮಾಲ್ ಮಾಡಿ ಗೊತ್ತಿಲ್ಲ ನಮಗೆ ಅಂತ ವಧು ಹೇಳಿದಾಗ ಸಚಿನ್, ಗೊತ್ತು, ಆದ್ರೆ ಪರಿಸ್ಥಿತಿ ಅವತ್ತು ಹಂಗಾಗಿತ್ತು, ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತು ಅಂತ ಹೇಳ್ತಾನೆ. ಅಟ್ಲೀಸ್ಟ್ ಸಹನಾಗಾದ್ರೂ ಒಂದ್ ಮಾತು ಹೇಳಿದ್ನೆಲ್ಲ ಮಾಡ್ಬೇಕು ಅಂತ ಅನಿಸ್ಲೇ ಇಲ್ವಾ ನಿಮ್ಗೆ? ಇಲ್ಲಿವರೆಗೂ ಅಪ್ಪ ಅಮ್ಮ ತಲೆ ತೊಗ್ಸೋ ಕೆಲ್ಸನ ಈ ಮನೇಲಿ ಯಾರು ಮಾಡಿರ್ಲಿಲ್ಲ. ಇವತ್ತು ಕಮಲಾ ಆಂಟಿ ಮುಂದೆ ಅಪ್ಪ ಅಮ್ಮನ ಮರ್ಯಾದೆ ಹೋಯ್ತು, ಈಗ ಅವ್ರು ಇಡೀ ಏರಿಯಾಗೆ ಹಿಡ್ಕೊಂಡು ಬರ್ತಾರೆ, ಈಗೇನ್ ಮಾಡ್ಬೇಕು ಬಾಬಾ ಅಂತ ವಧು ಪ್ರಶ್ನೆ ಮಾಡ್ತಾಳೆ. ನಂಗೂ ಗೊತ್ತಿಲ್ಲ ಅಂತ ಸಚಿನ್ ಹೇಳ್ತಾನೆ. ನಂಗೇನು ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇದಕ್ಕೆ ನೀವೇನಾದ್ರೂ ಮಾಡ್ಲೇಬೇಕು ಬಾವಾ, ಇದು ಪಕ್ಕಾ 420 ಕೇಸ್ ಆಗುತ್ತೆ ಗೊತ್ತಾ ಅಂತ ವಧು ಹೇಳ್ತಾಳೆ. ಸಹನಾ, ನನ್ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ವಧು ಅಕ್ಕ, ನಿನ್ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ನಾನ್ ಸಹಿಸ್ಕೊಂಡಿರಕ್ಕಾಗಲ್ಲ. ಮಿಡ್ಲ್ ಕ್ಲಾಸು, ಅಪ್ಪ ಅಮ್ಮ ತಲೆ ತಗ್ಸೋ ಕೆಲಸ ಅಂತ ಹೇಳ್ತಿದ್ಯಲ್ಲ, ನಿನ್ ಮದ್ವೆ ವಿಚಾರದಲ್ಲಿ ನಾವೆಲ್ಲ ತಲೆ ತೆಗೆಸ್ಕೊಂಡು ಓಡಾಡ್ತಾ ಇದ್ವಿ, ಅದೆಲ್ಲ ನಿನ್ ಕಣ್ಣಿಗೆ ಕಾಣ್ಲಿಲ್ವಾ ಅಂತ ಕೇಳ್ತಾಳೆ. ವಧು, ನೋಡು ಸಹನಾ, ನನ್ ಮದ್ವೆ ವಿಷಯ ಮತ್ತೆ ಈ ವಿಷಯ ಎರಡನ್ನೂ ಒಂದೇ ಮಾಡ್ಬೇಡ ಅಂತ ಹೇಳ್ತಾಳೆ. ಸಹನಾ, ಸೇರ್ಸ್ಬೇಡ ಅಂದ್ರೆ ಹೇಗಾಗುತ್ತೆ? ನಿಂಗೂ ಮದ್ವೆ ಆಗಿದ್ರೆ ಗೊತ್ತಾಗಿರೋದು, ಹೆಂಡತಿ ಎದುರಿಗೆ ಗಂಡಂಗ್ ಬೈದ್ರೆ ಏನಾಗುತ್ತೆ ಅಂತ ಹೇಳ್ತಾಳೆ. ವಧು, ನೀನ್ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಸಹನಾ, ಭಾವನ್ ಬೈಯೋ ಉದ್ದೇಶ ನಂದಲ್ಲ, ಆದ್ರೆ ಬೈತಾ ಇದೆಯಲ್ಲ, ಅವ್ರಿಗೆ ಎಷ್ಟು ಅವಮಾನ ಆಗ್ತಿದೆ ಅಂತ ಗೊತ್ತಾಗ್ತಿದ್ಯಾ ನಿಂಗೆ? ನೀನ್ ಸುಮ್ನೆ ವಿಷಯನ ದೊಡ್ಡದ್ ಮಾಡ್ಬೇಡ ಅಂತ ಸಹನಾ ಹೇಳ್ತಾಳೆ. ವಧು, ನಾನೆಲ್ಲಿ ದೊಡ್ಡದ್ ಮಾಡ್ತಿದ್ದೀನಿ, ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಿದ್ದೀನಿ ಅಂತಾಳೆ. ದೇವಕಿ ಅವರು, ವಧು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ, ಈಗ ಒರಿಜಿನಲ್ ನೆಕ್ಲೆಸ್ ಕಮಲಾ ಅವರಿಗೆ ವಾಪಸ್ ಕೊಡ್ಲೇಬೇಕಲ್ವಾ ಅಂದಾಗ ಸಹನಾ, ಅಮ್ಮ, ನಿಮ್ಗೆ ನಾನು ಮತ್ ನನ್ ಗಂಡನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿದೆ, ಪರವಾಗಿಲ್ಲ, ನಾವೇ ಮನೆ ಬಿಟ್ಟು ಹೋಗ್ತೀವಿ, ನಿಂಗೆ ನೀನ್ ದೊಡ್ಡ ಮಗಳ ಜೊತೆ ನಾನು ಸಮಸ್ಯೆ ಆಗೋದು ನಂಗೆ ಇಷ್ಟ ಇಲ್ಲ. ಈಗ ಈ ನೆಕ್ಲೆಸ್ ಸಮಸ್ಯೆ ಹೇಗೆ ಸಾಲ್ವ್ ಮಾಡೋದು ಅಂತ ನೀವು ಯೋಚನೆ ಮಾಡ್ಬೇಡಿ, ಸಾಲ ಮಾಡಿದ್ರು ಸರಿ, ನಾನೇ ದುಡ್ಡನ್ನು ವಾಪಸ್ ಕೊಡ್ತೀನಿ. ಈ ಮನೆಯಲ್ಲಿ ನಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ. ಅಪ್ಪ ಅಮ್ಮ, ಒಂದ್ ಕ್ಷಣನೂ ನಾವೇ ಮನೇಲಿರಲ್ಲ, ನಾವು ಮನೆ ಬಿಟ್ಟು ಹೋಗ್ತಿದೀವಿ. ಏನ್ರಿ ಮುಖ ನೋಡ್ತಾ ನಿಂತಿದ್ದೀರಾ, ಬನ್ನಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸಚಿನ್ನ ಕರ್ಕೊಂಡು ಹೋಗ್ತಾಳೆ. ಸಹನಾ ಸಚಿನ್ನ ರೂಮಿಗೆ ಕರ್ಕೊಂಡು ಬರ್ತಾಳೆ. ಸಚಿನ್, ನನ್ನ ಕ್ಷಮಿಸ್ಬಿಡು ಸಹನಾ, ಇದಕ್ಕೆಲ್ಲ ನಾನೇ ಕಾರಣ, ನಿಂಗೆ ನಾನು ಒಳ್ಳೆ ಜೋಡಿ ಅಲ್ಲ ಅಂತ ಅನಿಸ್ತಿದೆ, ನನ್ನಿಂದಾಗಿ ನಿಮ್ ಮನೆಯವ್ರ ಹತ್ರ ಎಲ್ಲಾ ಸಂಬಂಧ ನಿನ್ ಹಾಳಾಗ್ತಿದೆ, ಛೇ ಅಂತಾನೆ. ಸಹನಾ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ, ನೀವೆಷ್ಟು ಒಳ್ಳೆಯವರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದೇ ಕಾರಣಕ್ಕೆ ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದ್ದು. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಕೈ ಸೇರಿ ಕೂರ್ತಿದ್ರು, ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ, ಎಲ್ಲರ ಮುಂದೆ ಧೈರ್ಯವಾಗಿ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ರಿ, ನೆಕ್ಲೆಸ್ ಬಿಡಿಸ್ಕೊಡ್ತೀನಿ ಅಂತಾನೆ ಹೇಳಿದ್ರಿ. ತಂಗಿ ಗಂಡ ಅಂತ ಕರುಣೆ ಇಲ್ಲದೆ ಆ ವಧು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನಾನು ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೊಡ್ಬೇಕಾ? ಈ ಅಕ್ಕ ತಂಗಿ ಸಂಬಂಧ ಏನಿದ್ರು ಮದ್ವೆಗಿಂತ ಮುಂಚೆ ಮಾತ್ರ ಚೆನ್ನಾಗಿರುತ್ತೆ, ಮೊದ್ಲು ಗಂಡನೇ, ಆಮೇಲೆ ಏನಿದ್ರು ಮನೆಯವರು ಅಂತ ಹೇಳ್ತಾಳೆ. ಸಚಿನ್, ಸಹನಾ, ನೀನು ಈ ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸಹನಾ, ಆದ್ರೆ ಕೋಪದಲ್ಲಿ ಮನೆ ಬಿಟ್ಟು ಹೋಗೋಣ ಅಂದೆಲ್ಲ, ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ನೊಂದ್ಸಲ ಯೋಚನೆ ಮಾಡು ಅಂತಾನೆ. ಸಹನಾ, ಅಂದ್ರೆ ಯಾರೇನು ಹೇಳಿದ್ರು ಅನ್ನಿಸ್ಕೊಂಡು ಮನೇಲಿ ಇರೋ ಅಂತಿದ್ಯಾ ಅಂದಾಗ ಸಚಿನ್, ಅಲ್ಲ ಹಂಗಲ್ಲಮ್ಮ, ಸುಮ್ನೆ ಇರೋ ಸಂಬಂಧನ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ಅಷ್ಟೇ ಅಂತಾನೆ. ಸಹನಾ, ದುಡ್ಡಿದ್ರೆ ಎಲ್ಲ ಸಂಬಂಧನೂ ಹುಡ್ಕೊಂಡು ಬರುತ್ತೆ, ಇವತ್ತಲ್ಲ ನಾಳೆ ನಿಮ್ಗೆ ಯಾರು ಬೈದ್ರು ಅವರಿಗೆಲ್ಲ ಅರ್ಥ ಆಗುತ್ತೆ, ಇವತ್ತು ಬೈದವರೇ ನಾಳೆ ಹೊಗಳ್ತಾರೆ, ದಯವಿಟ್ಟು ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ, ನೀವೇನೇ ಹೇಳಿದ್ರು ಇದೊಂದು ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ, ನಂಗೆ ನಿಮ್ಮೇಲೆ ನಂಬಿಕೆ ಇದೆ, ನೀವೆಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ, ನಾನು ನಿಮ್ ಜೊತೆ ಹೆಜ್ಜೆ ಹಾಕ್ತೀನಿ, ಈ ಮನೆ ಋಣ ಇವತ್ತಿಗೆ ಮುಗೀತು ಅನ್ಕೊಳ್ಳಿ ಅಂತ ಹೋಗ್ತಾಳೆ. ಇರೋಷ್ಟಿರೋ ಈ ಮನೆಯಲ್ಲಿ ಇರ್ಬೋದು ಅನ್ಕೊಂಡಿದ್ನಲ್ಲಪ್ಪ, ಇವಳದಕ್ಕೂ ಕಲ್ಲು ಹಾಕ್ತಿದ್ದಾಳಲ್ಲ ಅಂತ ಸಚಿನ್ ಅನ್ಕೋತಾನೆ. ಶಂಕರ್ ಅವರು ಮನೆ ಹೊರಗಡೆ ಬೇಜಾರಲ್ಲಿ ನಿಂತಿರ್ತಾರೆ. ವಧು ಬಂದು ಅಪ್ಪ ಅಂತ ಕರೆದಾಗ, ಏನಿಲ್ಲ ಮಗಳೇ, ಒಂದೇ ರಾತ್ರಿಯಲ್ಲಿ ಏನೇನೆಲ್ಲ ನಡೆದೋಯ್ತು ಅಂತ ಯೋಚಿಸ್ತಿದ್ದೆ ಅಂತಾರೆ. ಅದಕ್ಕೆ ವಧು, ಯೋಚನೆ ಮಾಡಿದ್ರೆ ಪರಿಸ್ಥಿತಿ ಬದಲಾಗಲ್ಲ ಅಪ್ಪ, ಆದ್ರೆ ಹೇಗೆ ಹೀಗೆಲ್ಲ ನಡೆದೋಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ಅಂತಾಳೆ. ಶಂಕರ್ ಅವರು, ಹಳೆಯಂದ್ರ ಸಮಸ್ಯೆಯಲ್ಲಿ ಇರ್ಬೇಕಾದ್ರೆ ಸಹಾಯ ಮಾಡದೆ ಬೇರೆ ದಾರಿ ಇರಲಿಲ್ಲ, ಆದ್ರೆ ಅದು ಹೇಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತಾರೆ. ವಧು, ಇದೆಲ್ಲ ಬೇಕಿತ್ತಪ್ಪ, ನೋಡಿದ್ರೆ ಕಮಲಾ ಆಂಟಿ ಹೇಗೆಲ್ಲ ಮಾತಾಡಿದ್ರು ಅಂತ ಅಂತಾಳೆ. ಶಂಕರ್ ಅವರು, ಅಳಿಯಂದ್ರು ಯಾವ ಸಮಸ್ಯೆಯಲ್ಲಿ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಇಂಥ ಸಂದರ್ಭದಲ್ಲಿ ನಾವು ಅವರನ್ನ ಬಿಟ್ಕೊಡ್ಬಾರ್ದು, ಸಹನಾಗೂ ಅದು ಸರಿ ಅನ್ಸಲ್ಲ, ಅದು ಅಲ್ಲದೆ ಅವಳ ಜೊತೆ ಜಗಳ ಬೇಡವಾಗಿತ್ತು ಅಂತಾರೆ. ವಧು, ಅದನ್ನ ಜಗಳ ಅಂತ ಹೇಳೋದು ಬೇಡ ಅಪ್ಪ ಅಂದಾಗ ಶಂಕರ್ ಅವರು, ಅವಳು ಮಣ್ಣೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾಳಲ್ಲ, ಈಗಾಗಲೇ ನಿನ್ ಬಗ್ಗೆ ಸಾಕಷ್ಟು ಮಾತುಗಳು ಕೇಳ್ಬರ್ತಿದ್ದಾವೆ, ಈ ತರ ನಿನ್ ಜೊತೆ ಕಿತ್ತಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಅಂತ ಜನಗಳಿಗೆ ಗೊತ್ತಾದ್ರೆ ಅದೇ ದೊಡ್ಡ ವಿಷಯ ಆಗುತ್ತೆ, ಆಮೇಲೆ ನಿಂಗೆ ಇನ್ನಷ್ಟು ಕೆಟ್ಟ ಹೆಸರು ಅಂತಾರೆ. ಅದು ಅರ್ಥ ಆಗತ್ತಪ್ಪ, ಇವಾಗ ಏನ್ ಮಾಡು ಅಂತೀಯ ಅಂತ ಕೇಳಿದಾಗ, ದಯವಿಟ್ಟು ಸಹನಾ ಹತ್ರ ಮಾತಾಡು, ಅವಳ ಮನೆಯಿಂದ ಹೊರಗಡೆ ಹೋಗ್ಬಾರ್ದು, ಇದು ಒಂದ್ ಮನೆಯಾಗೆ ಉಳ್ಕೊಂಡಿದೆ, ಇದನ್ನ ಒಡೆಯೋಕ್ ಬಿಡಬಾರ್ದು ಅಂತ ಹೇಳ್ತಾರೆ.
ವಧು ಶಂಕರ್ ಅವ್ರು ಕಣ್ಣೀರು ಒರೆಸಿ, ಪ್ಲೀಸ್ ಅಪ್ಪ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು ಅಂತಾಳೆ. ಶಂಕರ್ ಅವರು ಕಣ್ಣು ಒರೆಸ್ಕೊಂಡು, ನಾವು ತಲೆ ತೋಡಾಡ್ಬೇಕು, ಯಾರ ಬಾಯಿಗೂ ಬೀಳಬಾರ್ದು, ದಯವಿಟ್ಟು ಸಹನಾ ಹತ್ರ ಮಾತಾಡು ಅಂತ ಹೇಳಿ ಹೋಗ್ತಾರೆ. ಸಹನಾ ಲಗೇಜ್ ಪ್ಯಾಕ್ ಮಾಡ್ತಿದ್ದಾಳೆ. ವಧು ಬಂದು ಸಹನಾ ಅಂದ ತಕ್ಷಣ ಸಹನಾ, ನೀನು ಹೇಳಿದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಿತ್ತು ಅಂತ ಹೇಳಕ್ ಬಂದ್ಯಾ ಅಂತ ಕೇಳ್ತಾಳೆ. ವಧು, ಸಹನಾ ಹಾಗಲ್ಲ ಕಣೆ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಹೇಳಿರೋದು ನನ್ನ ಅಕ್ಕ ಅಲ್ವಾ ಅಂತ ಸಮಾಧಾನ ಮಾಡ್ಕೋಬೋದಲ್ವಾ ಅಂದಾಗ ಸಹನಾ, ನನ್ನ ಬಗ್ಗೆ 1000 ಮಾತಾಡು ಪರವಾಗಿಲ್ಲ, ಆದರೆ ಸಚಿನ್ ಬಗ್ಗೆ ಮಾತಾಡಿದ್ದು ನಂಗೆ ಚೂರು ಇಷ್ಟ ಆಗಲಿಲ್ಲ, ಅವ್ರಿಗೆ ನಿನ್ನ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ ಅಂದಾಗ ವಧು, ಒಪ್ಕೋತೀನಿ, ನಿನ್ನೆ ಎಲ್ಲ ಟೆನ್ಷನಲ್ಲಿದ್ರು ಅಲ್ವಾ, ತಪ್ಪಾಗಿರೋದು ನಿಜ ತಾನೇ ಅಂತಾಳೆ. ಸಹನಾ, ಅಂದರೆ ಸಚಿನ್ ತಪ್ಪು ಮಾಡಿದ್ದಾನೆ, ಬೇಕು ಅಂತಲೇ ಇದೆಲ್ಲ ಆಗ್ತಿರೋದು ಅಂತಾರ ನೀನು ಹೇಳ್ತಿರೋದು ಅಂತ ಕೇಳ್ತಾಳೆ. ವಧು, ಹಾಗಲ್ಲ ಸಹನಾ, ನೀನು ನೋಡಿದ್ಯಲ್ಲ ಕಮಲಾ ಆಂಟಿ ಬಂದು ಹೇಗೆಲ್ಲ ಮಾತಾಡಿದ್ರು ಅಂತ ಅಂದಾಗ ಸಹನಾ, ಅದನ್ನೂ ನೋಡಿದ್ದಾಯ್ತು, ನೀನು ಸಮಯ ಬಂದಾಗ ಹೇಗೆ ಮಾತಾಡ್ತೀಯ ಅಂತಲೂ ನೋಡಿದ್ದಾಯ್ತು, ಇಲ್ಲಿ ನಮ್ಮಿಬ್ಬರನ್ನ ತಾನೇ ತೊಂದರೆ ಆಗ್ತಿರೋದು, ಇನ್ನು ಮುಂದೆ ತೊಂದರೆ ಆಗಲ್ಲ ಬಿಡು, ನಾನು ಸಚಿನ್ ಮನೆ ಬಿಟ್ಟು ಹೋಗ್ತೀವಿ, ನೀನು ನೈಸ್ ಮಾಡಕ್ ಬರಬೇಡ, ಈಗಲೂ ನೀನು ಮಾಡಿದ್ದೆ ಸರಿ ಅಂತೀಯಲ್ಲ, ಇಷ್ಟೊತ್ತಾದರೂ ಒಂದು ಸಾರಿ ಆದರೂ ಬರಬೇಕಿತ್ತಲ್ಲ ಅಂತಾಳೆ. ಹೌದು, ಆಯಿತು, ನನ್ನಿಂದನೇ ತಪ್ಪಾಯ್ತು, ಐ ಆಮ್ ಸಾರಿ ಅಂತ ಕೇಳಿದಾಗ ಸಹನಾ, ಮದುವೆ ಆದ್ಮೇಲೂ ನಾವು ಇದೇ ಮನೇಲಿ ಇದ್ದೀವಿ ಅಂತ ತಾನೇ ನಾವು ಸದ್ರ ಆಗಿರೋದು ಅಂತಾಳೆ. ಹೌದು, ಪ್ಲೀಸ್ ಸಹನಾ ಹಾಗನ್ಬೇಡ, ನನ್ನ ಮೇಲಿರೋ ಕೋಪಕ್ಕೆ ಅಪ್ಪ ಅಮ್ಮನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗ್ತೀನಿ ಅನ್ನೋದು ಸರಿನಾ, ಬೇಕಿದೆ ಇನ್ನೊಂದ್ಸಲ ಸಾರಿ ಕೇಳ್ತೇನೆ, ಸಚಿನ್ ಹತ್ರನೂ ಸಾರಿ ಕೇಳ್ತೀನಿ, ಪ್ಲೀಸ್ ಕಣೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಅಂತಾಳೆ. ಸಹನಾ ಕೊನೆಗೆ ಒಪ್ಕೋತಾಳೆ. ಆದಿ ಸಾರ್ಥಕ್ ಕ್ಯಾಬಿನಿಗೆ ಬರ್ತಾನೆ. ಅಣ್ಣ ನೀನು ಓಕೆ ಇದೆಯಲ್ವಾ ಅಂದಾಗ ಸಾರ್ಥಕ್ ಓಕೆ ಅಂತಾನೆ. ಆದಿ, ಅಣ್ಣ ನಾನು ನಿನ್ನ ಹತ್ರ ಒಂದು ಮಾತು ಹೇಳಲ್ಲ, ದೊಡ್ಡಮ್ಮಂಗೆ ಆದಷ್ಟು ಬೇಗ ಈ ವಿಷಯ ಹೇಳು ಅಂತಾನೆ. ಸಾರ್ಥಕ್ ಅದಕ್ಕೆ ಸರಿಯಾದ ಟೈಮ್ ಬರಬೇಕಲ್ಲ ಅಂದಾಗ ಆದಿ, ಇಂಥ ವಿಷಯ ಲೇಟ್ ಆದಷ್ಟು ದೊಡ್ಡದೇ ಆಗುತ್ತೆ, ನೀನು ಮಾಡಬೇಕಿರೋ ಕೆಲಸ ಡಿಲೇ ಮಾಡ್ತಿದ್ಯಾ, ಈ ವಿಷಯ ಹೇಳೋಕೆ ರೈಟ್ ಟೈಮ್ ಅಂತ ನಿಂಗೆ ಸಿಗಲ್ಲ ಅಣ್ಣ ಅಂತ ಹೇಳ್ತಾರೆ. ಸಚಿನ್ ಮನೇಲಿ ಏನೋ ಹುಡುಕ್ತಿದ್ದಾನೆ. ವಧು ಬಂದು ಸಾರಿ ಕೇಳ್ತಾಳೆ. ಸಚಿನ್ 5 ಲಕ್ಷ ಸಿಕ್ಕರೆ ನೆಕ್ಲೆಸ್ ಬಿಡಿಸ್ಕೊಂಡು ಬರ್ಬೋದು ಅಂತ ಹೇಳ್ತಾನೆ. ವಧು, ಅಷ್ಟೊಂದು ದುಡ್ಡು ಹೇಗೆ ಅಡ್ಜಸ್ಟ್ ಮಾಡೋದು ಅಂದಾಗ ಸಚಿನ್, ಹೋಲ್ಡ್ ಆಗಿರೋ ಅಕೌಂಟ್ ಸರಿ ಹೋದರೆ ಅಡ್ಜಸ್ಟ್ ಆಗುತ್ತೆ, ಆದರೆ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಅಲ್ಲಿ ತನಕ ಕಮಲಾಂಟಿ ಕಾಯ್ಬೇಕಲ್ಲ ಅಂದಾಗ ಅಕೌಂಟ್ ಸರಿ ಹೋಗೋಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ವಧು ಕೇಳ್ತಾಳೆ. ಗೊತ್ತಿಲ್ಲ, ಬ್ಯಾಂಕ್ ಅವರು ಇವಾಗುತ್ತೆ ಅವಾಗುತ್ತೆ ಅಂತ ಇದ್ದಾರೆ ಅಂತ ಹೇಳ್ತಾರೆ. ವಧು, ಹಾಗಾದರೆ ದುಡ್ಡು ಅಡ್ಜಸ್ಟ್ ಆಗುತ್ತೋ ಏನೋ ನೋಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಆದಿ ಪ್ರಿಯಾಂಕಾ ತಂದೆ ಸುಶೀಲ್ ಅವ್ರಿಗೆ ಕಾಲ್ ಮಾಡಿ ಸಾರ್ಥಕ್ ಮತ್ತೆ ಪ್ರಿಯಾಂಕಾ ಡಿವೋರ್ಸ್ ತಗೊಳ್ತಿರೋ ವಿಷಯನ ಹೇಳ್ತಾನೆ. ಈ ವಿಷಯ ಇನ್ನೂ ದೊಡ್ಡಮ್ಮಂಗೆ ಗೊತ್ತಿಲ್ಲ, ಇನ್ನೂ ಈ ವಿಷಯ ಮುಚ್ಚಿಟ್ಟಷ್ಟು ಕಗ್ಗಂಟಾಗುತ್ತೆ, ನಾನು ನಿಮ್ಗೆ ಈ ವಿಷಯ ಕಾಲ್ ಮಾಡಿ ಹೇಳಿದ್ದನ್ನ ಯಾರಿಗೂ ಹೇಳಬೇಡಿ ಅಂತ ಹೇಳ್ತಾನೆ. ಇವರಿಬ್ರು ಫೋನಲ್ಲಿ ಮಾತಾಡೋದನ್ನ ಸುರಭಿ ಅವರು ಕೇಳಿಸ್ಕೊಂಡಿರ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ಸುರಭಿ ಅವರು ಬಂದು, ಏನಾಯ್ತು ಸುಶೀಲ್ ಅಂತ ಕೇಳ್ತಾರೆ. ವಿಷಯ ಡಿವೋರ್ಸ್ ತನಕ ಬಂದ್ರು, ಪ್ರಿಯಾಂಕಾ ಯಾಕೆ ಏನು ಹೇಳಿಲ್ಲ ಅಂತಾರೆ. ಸುರಭಿ ಅವರು ಏನು ಗೊತ್ತಿಲ್ದಿರೋ ಹಾಗೆ, ಏನು ಹೇಳ್ತಿದ್ದೀರಾ ನೀವು, ಯಾರು ಡಿವೋರ್ಸು, ಏನು ವಿಷಯ ಅಂತ ಕೇಳಿದಾಗ ಸುಶೀಲ್ ಅವರು, ಮನೆಯವರಿಗೆ ಯಾರು ಹೇಳಿದೆ ಮಗಳು ಅಳಿಯ ಡಿವೋರ್ಸ್ ಆಗ್ತಿದ್ದಾರೆ ಅಂತ ಹೇಳಿ ಫೋನ್ ತಗೊಂಡಾಗ, 1 ನಿಮಿಷ ಸುಶೀಲ್, ವಿಷಯ ಸೆನ್ಸಿಟಿವ್ ಆಗಿದೆ, ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂದಾಗ ಸುಶೀಲ್ ಅವರು, ನಾವಿನ್ನೂ ಯೋಚನೆ ಮಾಡ್ತಾ ಕೂರಕ್ಕಾಗಲ್ಲ ಅಂದಾಗ ಸುರಭಿ ಅವರು, ಅದಕ್ಕೆ ಜೊತೆ ಮಾತಾಡೋ ಮುಂಚೆ ಸಾರ್ಥಕ್ ಜೊತೆ ಮಾತಾಡೋಣ, 1 ವಾರ ಟೈಮ್ ಕೊಡಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಭೂಮಿ ಬಂದು ವಧು ಹತ್ರ, ನೀನು ಈ ಥರ ಪುಣ್ಯಕೋಟಿ ಥರ ಇದ್ರೆ ಸರಿ ಹೋಗಲ್ಲ, ನೀನ್ಯಾಕೆ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಅಂತ ಒಪ್ಕೊಂಡೆ, ದುಡ್ಡು ಬಳಸ್ಕೊಂಡಿರೋರು ಭಾವ ಅಲ್ವಾ, ಅವರೇ ಅಡ್ಜಸ್ಟ್ ಮಾಡಲಿ ಅಂದಾಗ ವಧು, ಅವ್ರ ಅಕೌಂಟ್ ಬ್ಲಾಕ್ ಆಗಿದೆ, ಹೇಗೆ ಅಡ್ಜಸ್ಟ್ ಮಾಡ್ತಾರೆ, ಒಂದೇ ಮನೇಲಿದ್ದೀವಿ ಅಂದಮೇಲೆ ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗ್ಬೇಕಲ್ವಾ ಅಂತಾಳೆ. ದೇವಕಿಯವ್ರು ಬಂದು, ಇದನ್ನ ತಗೊಂಡು ಎಷ್ಟು ದುಡ್ಡು ಬರುತ್ತೆ ನೋಡು ಅಂತ ತಾಳಿ ಸರ ತೆಗಿಯೋಕೆ ಹೋದಾಗ ವಧು ಬೇಡ ಅಂತಾಳೆ. ನಾನೇ ಏನೋ ಒಂದು ದಾರಿ ಹುಡುಕ್ತೀನಿ ಅಂತ ಹೇಳ್ತಾಳೆ. ಭೂಮಿ, ನಿಂಗೆ ಯಾರು ಒಳ್ಳೆ ಕ್ಲೈಂಟ್ಸ್ ಇಲ್ವಾ ಇಷ್ಟು ಅಮೌಂಟ್ ಸಾಲ ಕೊಡೋರು ಅಂತ ಕೇಳಿದಾಗ ವಧು, ಒಬ್ರಿದ್ದಾರೆ, ಆದರೆ ಹೇಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ 1 ನಿಮಿಷ ಅಂತ ಸಾರ್ಥಕ್ಗೆ ಕಾಲ್ ಮಾಡ್ತಾಳೆ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು, ಆಫೀಸಿಗೆ ಬಂದು ಮಾತಾಡಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿದಾಗ ಸಾರ್ಥಕ್ ಶೋರ್ ಅಂತಾರೆ. ವಧು ಕಷ್ಟಗಳು ಸಾಲ್ವ್ ಆಗುತ್ತಾ ಅಥವಾ ಇನ್ನೊಂದು ಕಷ್ಟಕ್ಕೆ ಸಿಕ್ಕಾಕೋತಾಳ? ಸಚಿನ್ ಬಣ್ಣ ಬಯಲಾಗೋದು ಯಾವಾಗ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.